ನಮಸ್ಕಾರ. ನಾನು 2 ವಿಚಾರ ಹೇಳ್ತೀನಿ. ಮೊದಲನೇದಾಗಿ ನಾನು ಅರವಿಂದನಾಗಿ, ಇನ್ನೊಂದು ಸಲ ನಂದಕುಮಾರ್ ಆಗಿ 2 ವಿಚಾರ ಹೇಳ್ತೀನಿ. ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಸೀರಿಯಲ್ನಿಂದ. ಸುಮಾರು ಒಂದು 23 ವರ್ಷದ ಹಿಂದೆ ನಾಗಾಭರಣ ಅವರ ಮಹಾಮಾಯಿ ಸೀರಿಯಲ್ ಮೂಲಕ ನಾನು ಎಂಟ್ರಿ ತಗೊಂಡೆ. ಅಲ್ಲಿಂದ ಬಹುಶಃ ಕಳೆದ 10 ವರ್ಷದ ಹಿಂದೆ ನಾನು ಸೀರಿಯಲ್ ಬೇಡ, ಬರೀ ಸಿನಿಮಾ ಮಾತ್ರ ಮಾಡೋಣ ಅಂತ ನಿಲ್ಲಿಸಿದ್ದೆ. ಅಲ್ಲಿ ತನಕ ಒಂದು 50 ಸೀರಿಯಲ್ನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಇವತ್ತು ನಾನೇನಾದರೂ ಒಬ್ಬ ಕಲಾವಿದ ಅಂತ ಜನ ನನ್ನ ಗುರುತಿಸಿದ್ರೆ ಅದಕ್ಕೆ ನನಗೆ ಅವತ್ತು ತಿದ್ದಿ ತೀಡಿ ಬುದ್ಧಿ ಹೇಳಿ ಆ್ಯಕ್ಟಿಂಗ್ನ ಕಲಿಸ್ಕೊಟ್ಟಂಥ ಎಲ್ಲ ನನ್ನ ಹಿರಿಯ ಟಿ ವಿ ಧಾರಾವಾಹಿಗಳ ನಿರ್ದೇಶಕರುಗಳಿಗೆ ನನ್ನ ನಮಸ್ಕಾರ. ಮತ್ತು ಅವರಿಂದನೇ ನಾನಿವತ್ತು ಈ ಮಟ್ಟದಲ್ಲಿ ಇದ್ದೀನಿ ಅಂತ ಹೇಳ್ಕೊತೀನಿ. ಟಿ ಎನ್ ಸೇದಾರಾಮು, ಸೇತುರಾಮ್, ನಾಗ್ತಿಹಳ್ಳಿ ಚಂದ್ರಶೇಖರ್, ಸಂಜೀವ್ ತಗಡೂರು, ರಾಜೇಂದ್ರ ಸಿಂಗ್, ನಾಗಾಭರಣ, ಈ ಥರ ಎಲ್ಲ ಹಿರಿಯ ನಿರ್ದೇಶಕರ ಕೈ ಕೆಳಗೆ ನಾನು ಕೆಲಸ ಮಾಡಿದ್ದೀನಿ. ಸೀರಿಯಲ್ ಅಂದರೆ ಒಂಥರ ಮೊನೋಟನಸ್ ಲೈಫ್ ಅದು. ಇತ್ತೀಚಿನ ನಾವು ಮಾಡ್ತಿದ್ದಾಗ ಅವಾಗೆಲ್ಲ ಒಬ್ಬ ನಿರ್ದೇಶಕ ಅವಂದೇ ಎಲ್ಲ ಇತ್ತು. ಕತೆ, ನಿರ್ದೇಶನ, ಸ್ಕ್ರೀನ್ ಪ್ಲೇ ಏನು ಬೇಕೋ ಎಲ್ಲ ಅದನ್ನ ಅವರೇ ಮಾಡ್ತಾಯಿದ್ರು. ಅವಾಗೊಂಥರ ಬೇರೆ ಥರ ಸೀರಿಯಲ್ಗಳು ನಡೀತಾ ಇತ್ತು. ಕಾಲಕ್ರಮೇಣ ಅದನ್ನೆಲ್ಲ ಜವಾಬ್ದಾರಿಯನ್ನು ಚಾನಲ್ಗಳೇ ತೊಗೊಂಡ್ಬಿಡ್ತು. ಇವತ್ತು ಕೂಡ ಯಾವುದೇ ಸೀರಿಯಲ್ ಇರ್ಬೋದು, ಚಾನಲ್ಲೇ ಪ್ರೊಡ್ಯೂಸರು. ಇವ್ರು ಪ್ರೊಡ್ಯೂಸರ್ಸ್ ಅಂತ ಏನಿದ್ದಾರೆ ಇವರೆಲ್ಲ ಲೈನ್ ಪ್ರೊಡ್ಯೂಸರ್ಸ್ ಆಗಿರ್ತಾರೆ. ಇದು ವಾಸ್ತವ. ನಾನು 10 ವರ್ಷದ ಹಿಂದೆ ಸೀರಿಯಲ್ ಬಿಡೋಕ್ಕೂ ಒಂದು ಕಾರಣ ಇತ್ತು. ಬರ್ತಾ ಬರ್ತಾ ಪಾತ್ರಕ್ಕೆ ಬೇಕಾದಂಥ ಕತೆ ಚೇಂಜ್ ಆಗ್ತಾ ಹೋಯಿತು. ಹೆಣ್ಣು ಮಕ್ಕಳ ಧಾರಾವಾಹಿ ಆಯಿತು. ನಮಗೆ ಒಬ್ಬ ಗಂಡನಾಗಿ ಅಥವಾ ಅಣ್ಣನಾಗಿ ಅಪ್ಪನಾಗಿ ಯಾವ ಥರ ರೋಲ್ ಆವಾಗ ಮಾಡ್ತಾ ಇದ್ವೋ ನಮ್ಮ ಪ್ರಾಮಿನೆನ್ಸ್ ಕಮ್ಮಿ ಆಗ್ತಾ ಬಂತು. ಒಂಥರ ಅಮ್ಮನವ್ರ ಗಂಡ ಆ ಥರ ರೋಲ್ಗಳಾಗಕ್ಕೆ ಶುರು ಆಯಿತು. ಸೊ ಆ ಕಾರಣಕ್ಕೋಸ್ಕರ ನಾನು ಅವತ್ತಿನ ಕಾಲಕ್ಕೆ ನನಗಿನ್ನು ಸಾಕು, ಇದು ಬೇಡ, ವರ್ಸಟೈಲ್ ಆ್ಯಕ್ಟಿಂಗ್ ಕಲಿಬೇಕು ಅಥವಾ ಮಾಡಬೇಕು ಅಂತಂದ್ರೆ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಹೊರಗಡೆ ಬಂದುಬಿಟ್ಟಿದ್ದೆ. ಬಹುಶಃ ಈ 10 ವರ್ಷಗಳಲ್ಲಿ ಎಲ್ಲ ಚಾನಲ್ಗಳಿಂದ ನನಗೆ ಮತ್ತೆ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಕರಿತಾನೆ ಇದ್ದರು. ಆದರೆ ಕತೆ ಕೇಳಿದಾಗ ನನಗೆ ಯಾವುದ್ರಲ್ಲೂ ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಶ್ರವಂತ್ ನನಗೆ ಫೋನ್ ಮಾಡಿ ಇದ್ರ ಬಗ್ಗೆ ಫುಲ್ ಕತೆ ಹೇಳಿದಾಗ, ಇದು ಮುಖ್ಯ ಭೂಮಿಕೆ, ಇದು ಸೆಂಟರ್ ಆಫ್ ಅಟ್ರಾಕ್ಷನ್ನು, ಮತ್ತು ಇಡೀ ಕತೆ ಧಾರಾವಾಹಿ ಎಲ್ಲ ಹೋಗೋದೆಲ್ಲ ನಂದಗೋಕುಲದ ನಂದಕುಮಾರನ ಮೇಲೆ ಅಂತ ಗೊತ್ತಾದ ಮೇಲೆ ನಾನೀಗ ಇದನ್ನು ಒಪ್ಕೊಂಡೆ. ನೋ ರಿಗ್ರೆಟ್ಸ್. ಪಾತ್ರ ತುಂಬ ಚೆನ್ನಾಗಿದೆ. ಒಬ್ಬ ಕಲಾವಿದನಿಗೆ ಯಾವಾಗಲೂ ಬೇಕಾಗಿರೋದು ಹೊಸದಾಗಿ ಅವನನ್ನು ಹೇಗೆ ಪೋರ್ಟ್ರೇ ಮಾಡ್ತಾರೆ, ಅವನ ಹತ್ರ ಇರುವ ಒಂದಷ್ಟು ನಟನಾ ಕೌಶಲ್ಯವನ್ನು ಹೇಗೆ ಹೊರಗಡೆ ತೆಗಿಬೋದು, ನಾನು ಹೇಗೆ ಇನ್ನೊಂದು ಸ್ವಲ್ಪ ಹೊರಗಿನ ಜಗತ್ತಿಗೆ ನಾನೊಬ್ಬ ನಟನಾಗಿ ನಾನು ಕಾಣಿಸ್ಕೊಳ್ಬೋದು ಅನ್ನೋ ಆಸೆ ಪ್ರತಿಯೊಬ್ಬ ನಟನಲ್ಲಿ ಆ ತುಡಿತ ಇದ್ದೇ ಇರುತ್ತೆ. ನಾನು ಎಷ್ಟೋ ಸಿನಿಮಾಗಳಲ್ಲಿ ನಾನು ಬಹುಶಃ ನಮ್ಮ ವೆಂಕಿಯವ್ರ ಹತ್ರ ಎಲ್ಲ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ. ನಮ್ಮ ಬಿ ಸುರೇಶ್ ಅವ್ರ ಹತ್ರನೂ ಒಂದು ಸಲ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಹೇಳ್ತಿದ್ದೆ, ಒಬ್ಬ ಕಲಾವಿದನ ಹಿಂಡುವ ನಿರ್ದೇಶಕ ಬೇಕು ಅಂತ. ಪಾತ್ರಕ್ಕೆ ಹೇಗೆ ಬೇಕೋ ಹಾಗೆ ಅವನನ್ನು ಮಾರ್ಪಾಡು ಮಾಡಿ, ಮೇಕೋವರ್ ಮಾಡಿ, ಆ ಪಾತ್ರದ ಒಳಗೆ ಪರಕಾಯ ಪ್ರವೇಶ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹೇಳ್ಕೊಡುವಂಥ ಒಬ್ಬ ನಿರ್ದೇಶಕ ನನಗೆ ಯಾವಾಗಲೂ ಬೇಕು ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೆ. ಭಾಳಷ್ಟು ಸಿನಿಮಾಗಳಲ್ಲಿ ನನಗೆ ಸಿಕ್ಕಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾನು ಹೀರೋ ಆಗಿ ಯಾವುದರಲ್ಲೂ ಮಾಡೇ ಇಲ್ಲ. ನಾನು ಮಾಡಿದ್ದೆಲ್ಲ ಪೋಷಕ ಪಾತ್ರಗಳೇ, ಬಟ್ ಅದರಲ್ಲೂ ಅವಾರ್ಡ್ ಬಂದಿತ್ತು, ಅದು ಬೇರೆ ವಿಚಾರ. ಈಗ ಶ್ರವಂತ್ ಈ ಕಥೆಯನ್ನು ಹೇಳಿ ನನಗೆ ತುಂಬ ಇಷ್ಟ ಆದಮೇಲೆ ಈ ಪಾತ್ರವನ್ನು ಒಪ್ಕೊಂಡಿದ್ದೀನಿ. ಈಗ ನಾನು ನಂದಕುಮಾರನ ವಿಚಾರವನ್ನು ನಿಮಗೆ ಹೇಳಿಬಿಡ್ತೀನಿ.